ಡಾಕ್ಟರ್, ಪ್ರೆಗ್ನೆನ್ಸಿ ಸ್ಟೇಜಸ್ ಅಂದರೆ ಏನೇನಿರುತ್ತೆ ಮತ್ತು ಪ್ರತಿ ಸ್ಟೇಜಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು? ಸೊ ನಿಮ್ಮ ಎಂಟೈರ್ ಪ್ರೆಗ್ನೆನ್ಸಿ 3 ಟ್ರೈಮಿಸ್ಟರ್ಸ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಪ್ರೆಗ್ನೆನ್ಸಿ ಅನ್ನೋದು 40 ವೀಕ್ಸ್ ಇರುತ್ತೆ. 1 to 13 ವೀಕ್ಸ್ ಬಂದು ಫಸ್ಟ್ ಟ್ರೈಮಿಸ್ಟರ್, 14 to 27 ವೀಕ್ಸ್ ಸೆಕೆಂಡ್ ಟ್ರೈಮಿಸ್ಟರ್ ಅಂಡ್ 28 ವೀಕ್ಸ್ ಟು ಡೆಲಿವರಿ ತನಕ ಅಂದರೆ ಅಪ್ ಟು 40 ವೀಕ್ಸ್ ಥರ್ಡ್ ಟ್ರೈಮಿಸ್ಟರ್. ಸೊ ಇದರಲ್ಲಿ ಸೇಫೆಸ್ಟ್ ಬಂದು ಸೆಕೆಂಡ್ ಟ್ರೈಮಿಸ್ಟರ್. ಸೊ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಮೋಸ್ಟ್ ಆಫ್ ದ ಥಿಂಗ್ ನೀವೆಲ್ಲ ಕಂಟಿನ್ಯೂ ಮಾಡ್ಬೋದು. ಕೆಲವು ಫುಡ್ ಪದಾರ್ಥ ಇದೆ ಅಷ್ಟೇ ಅವಾಯ್ಡ್ ಮಾಡಬೇಕು. ಆ್ಯಂಡ್ ನಿಮ್ಮ ಸ್ಕ್ಯಾನ್ ಅಲ್ಲಿ ಏನಾದರೂ ತೊಂದರೆ ಕಾಣಿಸಿದ್ರೆ ಅದ್ರ ಪ್ರಕಾರ ರೆಸ್ಟ್ ಅದು ಹೇಳ್ತಾರೆ. ಇಲ್ಲ ಅಂದ್ರೆ ನೀವು ರೂಟೀನ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಕೋಬಹುದು. ಸೊ ಫಸ್ಟ್ ಟ್ರೈಮಿಸ್ಟರ್ ನಿಮ್ಗೆ ಸ್ವಲ್ಪ ಡಿಸ್ಕಂಫರ್ಟ್ ಜಾಸ್ತಿ ಇರುತ್ತೆ. ವಾಮಿಟಿಂಗ್ ಆಗಿರ್ಬೋದು ಅಥವಾ ಪೀರಿಯಡ್ ಕ್ರಾಂಪ್ಸ್ ತರ ಬರ್ಬೋದು, ಆರ್ ಯು ಕ್ಯಾನ್ ಫೀಲ್ ಎಕ್ಸ್ಟ್ರೀಮ್ಲಿ ಟಯರ್ಡ್ ಆಗ್ಬೋದು ತುಂಬ ಜಾಸ್ತಿ. ಸೊ ರೆಸ್ಟ್ ತಗೊಳ್ಳಿ. ಊಟ ಸರಿಯಾಗಿ ತಿನ್ನೋಕ್ಕಾಗಲ್ಲ, ಬಟ್ ಇಟ್ಸ್ ಓಕೆ, ಎಷ್ಟಾಗುತ್ತೋ ಅಷ್ಟು ತಿನ್ಬೋದು. ಸೊ ಡೋಂಟ್ ವರಿ ಟು ಮಚ್ ಅಬೌಟ್ ಇಟ್. ಫಸ್ಟ್ ಟ್ರೈಮಿಸ್ಟರ್ ಕ್ರಾಸ್ ಆದಮೇಲೆ ಸೆಕೆಂಡ್ ಟ್ರೈಮಿಸ್ಟರ್ ನಿಮಗೆ ತುಂಬ ಕಂಫರ್ಟಬಲ್ ಇರುತ್ತೆ. ಸೊ ಏನಾದರೂ ಟ್ರಾವೆಲ್ ಪ್ಲಾನ್ಸ್ ಹತ್ರ ಏನಾದರೂ ಇದ್ದರೆ ಈ ಸೆಕೆಂಡ್, ಥರ್ಡ್, 4th, 5th ಮಂತಲ್ಲಿ ಮಾಡ್ಕೋಬೋದು. ಅದಾದಮೇಲೆ ಮತ್ತೆ ಥರ್ಡ್ ಟ್ರೈಮಿಸ್ಟರ್ ಅಂದರೆ ಯುವರ್ 8th and 9th ಮಂತ್. ಈ ಟೈಮಲ್ಲಿ ಅಗೇನ್ ಐ ಅಡ್ವೈಸ್ ಯು ಟು ಅವಾಯ್ಡ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಂಗ್. ಸ್ವಲ್ಪ ಡಿಸ್ಕಂಫರ್ಟ್ ಜಾಸ್ತಿ ಆಗುತ್ತೆ ಮಗು ತಲೆ ಕೆಳಗೆ ಬರ್ತಿದ್ರೆ. ನೀವೇನು ಎಕ್ಸಸೈಸ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಅಂದರೆ ಥರ್ಡ್ ಟ್ರೈಮಿಸ್ಟರಲ್ಲಿ ಡೆಫಿನೆಟ್ಲಿ ಮಾಡ್ಕೊಳ್ಳಿ. ಇಫ್ ಪಾಸಿಬಲ್ ಒಂದು ಆ್ಯಂಟಿನೇಟಲ್ ಫಿಸಿಯೋಥೆರಪಿಸ್ಟ್ ಅಂತ ಇರ್ತಾರೆ ಪ್ರೆಗ್ನೆನ್ಸಿಗೆ ಅಂತಾನೆ. ಸೊ ಆ ಫಿಸಿಯೋಥೆರಪಿಸ್ಟ್ ಹತ್ರ ಒಂದ್ಸಲ ಕನ್ಸಲ್ಟ್ ಮಾಡಿ. ದೇ ವಿಲ್ ಟೀಚ್ ಯು ವಾಟ್ ಆಲ್ ಎಕ್ಸಸೈಸಸ್ ಯು ಕ್ಯಾನ್ ಡು. ಆ್ಯಂಡ್ ಆಫ್ಕೋರ್ಸ್ ಥರ್ಡ್ ಟ್ರೈಮಿಸ್ಟರಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಫ್ರೀಕ್ವೆಂಟ್ ವಿಸಿಟ್ಸ್ ಇರುತ್ತೆ ಗೈನಕಾಲಜಿಸ್ಟ್ ಹತ್ರ. ಸೊ ಕರೆಕ್ಟಾಗಿ ಇವೆಲ್ಲ ಫಾಲೋ ಮಾಡಿ.